ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಈಗ ನಾನು ಮಾಧ್ಯಮದಲ್ಲೇ ಪ್ರಾಮಾಣಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಅದು ಕಾಪಿನೂ ಸಹ ನಾನು ಈ ಥರ ಹಾರ್ಡ್ ಕಾಪಿ ನೋಡಿಲ್ಲ. ವಾಟ್ಸಪ್ಪಲ್ಲೇ ಏನು ಸುಮಾರು ಖಾಸಗಿ ಈಗೆಲ್ಲ ಖಾಸಗಿ ಮಾಧ್ಯಮದವನ್ನೆಲ್ಲ ಒಂದೊಂದಾಗಿ ಹೆಸರು ಹೇಳಿದ್ರೆ ಸುಮಾರು ಯೂಟ್ಯೂಬ್ ಚಾನೆಲ್ಸಲ್ಲೇ ಫಸ್ಟ್ ನೋಡಿದೆ. ಯೂಟ್ಯೂಬ್ ಚಾನೆಲ್ಸು ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗ ಸುಮಾರು ಜನದ ಹೆಸರಿತ್ತು. ಆದರೆ ಇಂತಿಂಥವ್ರೆ ಇಂತಿಂಥ ಪಕ್ಷದವರು ಅಂತ ನನಗೆ ಗೊತ್ತಿಲ್ಲ. ಅವರು SIT ತನಿಖೆಗೆ ನಾವು ಯಾರು ಮೂಗು ತೂರ್ಸೋದು ಅಲ್ಲ. ಅವರು ತನಿಖೆ ಕೊಟ್ಟಿದ್ರು, ಅವ್ರು ಕೆಲಸ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಇನ್ನು ಸತ್ಯಾಸತ್ಯತೆಯನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಹಾಗಾಗಿ ಅವ್ರಿಗೇನಾದರೂ ಅವ್ರ ಪಕ್ಷದ ಮೇಲೆ ಹಾಕಿದ್ದಾರೆ, ಇವ್ರ ಪಕ್ಷದ ತನಿಖೆ ಮಾಡಿಸ್ಲಿ, ಮೇಲ್ಮನವಿ ಹೋಗಿ. ವಿಶಾಲವಾಗಿದೆ ಜಗತ್ತಲ್ಲಿ ನ್ಯಾಯಾಲಯ, ಅದರಲ್ಲಿ ಹೋಗ್ಲಿ. ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮೂಗ್ತೂರುವಿಕೆ ಆಗಿರ್ಬೋದು, ಅದರಲ್ಲಿ ಪಕ್ಷಪಾತ ಆಗಿರ್ಬೋದು, ಯಾವುದೂ ನಡೆದಿಲ್ಲ. ಅದ್ರಲ್ಲಿ ಯಾರ್ದು ಯಾವ ಏನಂತ ಹೇಳ್ತಾರಲ್ಲ ಮೂಗು ತೂರ್ಸೋದು ಅಂತಾರ, ಅದೇನೂ ಇಲ್ಲ. ಅವ್ರವ್ರ ನೇರಕ್ಕೆ ಅವ್ರವ್ರು ಮಾತಾಡ್ಕೊಂತಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿರೋದು ತನಿಖೆ ಮಾಡಲಿಕ್ಕೆ. ಅದೇನು ಯಾರ ಪಕ್ಷದ ಪರ ಮಾಡಿ ಅಂತ ಮಾಡಿಲ್ಲ. ಇವು ಅಂಥದ್ದು ಸುಮಾರು SIT ತನಿಖೆಗಳಾಗಿದ್ದಾವೆ. ಬೇರೆ ಬೇರೆ ರೀತಿಯ ಅಕ್ರಮಗಳು, ಹಗರಣಗಳು, ಸುಮಾರು ಇದೊಂದು ಕೇಸ್ ಅಂತ ಸುಮಾರು ಪ್ರಕರಣಗಳಿದ್ದಾವೆ. ಎಲ್ಲದನ್ನು ಪಾರದರ್ಶಕವಾಗಿ ಮಾಡಿದಾರಲ್ಲ. ನನಗೇನು ಇದರಲ್ಲಿ ಮೂಗು ತೂರಿಸೋ ಅವಶ್ಯಕತೆನೂ ಇಲ್ಲ. ಜೊತೆಗೆ ಇದರಲ್ಲಿ ಯಾರ ಹೆಸರಿದೆ, ಯಾರ ಹೆಸರು ಕೈ ಬಿಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ರಲ್ಲಿ ಯಾರೇ, ನಾನು ನಿನ್ನೆನೇ ಫೇಸ್ಬುಕ್ಕಲ್ಲಿ ಸಹ ನೋಡಿದ್ದು, ವಾಟ್ಸಪ್ಪಲ್ಲಿ ಅಲ್ಲ, ಇದರಲ್ಲಿ ನಮ್ಮ ಯೂಟ್ಯೂಬಲ್ಲಿ ನೋಡಿದ್ದು. ಇಂತಿಂಥವ್ರು ಇಂತಿಂಥ ಪಕ್ಷದವರು ಅಂತ ನೀವು ಫೋಟೋ ಹಾಕ್ಬಿಟ್ಟು ಏನು ತೋರಿಸ್ತಿದ್ರಲ್ಲ ನಿಮ್ಮ ಚಾನಲ್, ಅದನ್ನೇ ನಾನು